ಅಂಡಮಾನ್ ಸೀರೀಸ್‌ನ ಸೆಕೆಂಡ್ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ನಾವಿವತ್ತು ಹೋಗ್ತಿರೋದು ದಿಗ್ಲಿಪುರ್‌ಗೆ ಹೊಸದೊಂದು ಅಡ್ವೆಂಚರ್ ಮಾಡೋದಕ್ಕೆ. ಅಲ್ಲಿಗೆ ನಾವು ವೆಹಿಕಲ್ ಮುಖಾಂತರ ಹೊರಟಿದ್ವಿ. ಅಲ್ಲಿ ಆಧಾರ್ ಕಾರ್ಡ್‌ನ ತೋರಿಸ್ಬೇಕು. ನೀವ್ ಯಾರು, ಏನು, ಏನ್ ಮಾಡಕ್ ಅಲ್ಲಿ ಹೊರಟಿದ್ದೀರಾ ಅಂತ. ನಾವೋಗೋ ರಸ್ತೆಯಲ್ಲಿ ಜಾರ್ವಾ ಆದಿವಾಸಿಗಳಿರ್ತಾರೆ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ. ಆ ಏರಿಯಾ ಹೋಗೋಕೆ ಪರ್ಮಿಷನ್ ತಗೋಬೇಕು. ಅವ್ರನ್ನ ಮಾತಾಡ್ಸೋ ಹಾಗಿಲ್ಲ, ಅವ್ರಿಗೆ ಏನು ಕೊಡೋ ಹಾಗಿಲ್ಲ, ಅವ್ರ ಜೊತೆ ಫೋಟೋ ಅಂತೂ ತೆಗೆಸ್ಕೊಳ್ಳೋ ಹಾಗೆ ಇಲ್ಲ. ಅಂಡಮಾನ್ ದ್ವೀಪಗಳ ಅತ್ಯಂತ ನಿಗೂಢ, ವಿಚಿತ್ರವಾದ, ಬಹಳ ಇಂದಿನ ಬುಡಕಟ್ಟು ಜನಾಂಗದಲ್ಲಿ ಜಾರ್ವಾ ಕೂಡ ಒಂದು. ಜಾರ್ವಾ ಅಂದ್ರೆ ಭೂಮಿ, ಪ್ರಕೃತಿಯ ಮಕ್ಕಳು ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ಬುಡಕಟ್ಟು ಜನಾಂಗದವರು ಅಂಡಮಾನ್ ನಲ್ಲಿ ಸುಮಾರು 50,000 ವರ್ಷಗಳಿಗಿಂದಲೂ ವಾಸವಾಗಿದ್ದಾರೆ ಅಂತ ತಿಳಿಬಹುದು. ಇವರು ಆಫ್ರಿಕಾದ ನಿಗ್ರೋತ ಗುಂಪಿಗೆ ಸೇರಿದವರು. ಜಾರ್ವಾ ಜನಾಂಗದವರು ಬಟ್ಟೆ ಧರಿಸೋದೇ ಇಲ್ಲ. ಅವ್ರು ಮಾತಾಡೋ ಭಾಷೆ ಕೂಡ ಸಿಂಬಾಲಿಕ್ ಆಗಿ ಇರತ್ತೆ. ಅಂದ್ರೆ ಅದನ್ನ ಜಾರ್ವಾ ಭಾಷೆ ಅಂತ ಕೂಡ ಕರೀತಾರೆ. ಅವ್ರಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋದು ಅಂದ್ರೆ ಬಹಳ ಇಷ್ಟ. ಇವ್ರು ಸ್ವಲ್ಪ ವೈಲ್ಡ್ ಆಗಿರ್ತಾರೆ. ಬಿಹೇವ್ ಕೂಡ ವೈಲ್ಡ್ ಆಗಿರತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವರದ್ದೇ ಅದೇ ರೀತಿಯಲ್ಲಿ ಗುಡಿಸಲನ್ನ ಕಟ್ಸ್ಕೊಂಡಿರ್ತಾರೆ. ಜೊತೆಗೆ ಅವರು ಈ ಪ್ರಾಣಿಗಳು ವಾಸ ಮಾಡುವಂತ ಗುಹೆಗಳಲ್ಲಿ ಅವರು ವಾಸ ಮಾಡಿರ್ತಾರೆ. ಅವ್ರಿಗೆ ಗುಂಪುಗಳಲ್ಲಿ ಡ್ಯಾನ್ಸ್ ಮಾಡೋದು ಅಂದ್ರೆ ಬಹಳ ಇಷ್ಟ. ಈಗ ನಮ್ ಗಾಡಿ ಪರ್ಮಿಷನ್ ತಗೊಂಡು ನಾವು ಆ ಕಡೆಗೆ ಹೊರಡ್ತಾ ಇದ್ದೀವಿ. ಈಗ ಅಂಡಮಾನ್ನ ಟ್ರಂಕ್ ರೋಡ್ ನಲ್ಲಿ ನಾವು ಜರ್ನಿ ಸ್ಟಾರ್ಟ್ ಮಾಡಿದೀವಿ. 50 ಕಿಲೋಮೀಟರ್ ನಿಶಬ್ದವಾದ ಕಾಡಿನ ಒಳಗಡೆ ನಿಗೂಢ ಹಾದಿ. ಇದು ಜಾರ್ವಾಗಳಿರೋ ಪ್ರದೇಶ. ಮೊಬೈಲ್ ಆಗ್ಲಿ, ಕ್ಯಾಮ್ರಾ, ಇಂಟರ್ನೆಟ್ ಯಾವುದು ಕೂಡ ಬಳಕೆ ಆಗೋ ಇಲ್ಲ. ಜೊತೆಗೆ ವೇಗ ಕೂಡ ಮಿತಿಯಿಂದ ಇರಬೇಕು. ದಟ್ಟ ಕಾಡಿನ ಮಧ್ಯ ನಮ್ಮ ಪಯಣ ಪ್ರಾರಂಭ ಆಗ್ತಾ ಇದೆ. ಕಣ್ಣು ಆಯಿಸಿದಷ್ಟು ದಟ್ಟವಾದ ಕಾಡು, ಗಗನಚುಂಬಿ ಮರಗಳನ್ನ ನಾವು ಕಾಣ್ತಾ ಇದೀವಿ. ಇಲ್ಲಿಂದ ಭಾರಾಟಾಂಗ್ ಐಲ್ಯಾಂಡ್ ನ ಮತ್ತೊಂದು ಭಾಗ ತಲುಪೋಕೆ ಲಾಂಚ್ ರೆಡಿಯಾಗಿತ್ತು. ಲಾಂಚ್ ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಖುಷಿ. ಲಾಂಚ್ ನ ಮುಖಾಂತರ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನ ಫೀಲ್ ಮಾಡ್ತಾ ಹೊರಟ್ವಿ. ಲಾಂಚ್ ಇಂದ ಇಳಿದು ಭಾರಾಟಾಂಗ್ ಐಲ್ಯಾಂಡ್ ನಲ್ಲಿರುವ ನ್ಯಾಚುರಲ್ ಲೈಮ್ ಸ್ಟೋನ್ ಗುಹೆಯನ್ನ ನೋಡೋಕೆ ಪರ್ಮಿಷನ್ ತಗೊಂಡು ಬೋಟ್ ನ ಮುಖಾಂತರ ಹೋಗ್ತಿದೀವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಸುರಂಗದಲ್ಲಿ ರೋಮಾಂಚಕ ದೋಣಿ ಸವಾರಿ ಮಾಡ್ಕೊಂಡು ರೀಚ್ ಆದ್ವಿ. ನಾವು ಮಾನ್ಸೂನ್ ಟೈಮಲ್ಲಿ ಹೋದಿದ್ರಿಂದ ಹೆವಿ ಮಳೆಯಲ್ಲಿ ನೆನ್ಕೊಂಡೆ ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಅಂಡಮಾನ್ಗೆ ಬರೋದಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಅಕ್ಟೋಬರ್ ನಿಂದ ಮೇ ಅಂತಾನೆ ಹೇಳ್ಬೋದು. ಮ್ಯಾಂಗ್ರೋವ್ ವಾಕ್ ಮಾಡ್ತಾ ವುಡನ್ ಬ್ರಿಡ್ಜ್ ನ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಮ್ಯಾಂಗ್ರೋವ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಮ್ಯಾಂಗ್ರೋವ್ ಫಾರೆಸ್ಟ್ ಕೇವಲ ಒಂದು ಪ್ರವಾಸಿ ತಾಣ ಅಷ್ಟೇ ಆಗಿರಲ್ಲ, ಪ್ರಕೃತಿಯ ಅತಿ ದೊಡ್ಡ ಕವಚ ಅದು. ಸಾಗರದ ಅಲೆಗಳು, ಆ ಚಂಡಮಾರುತದ ಅಬ್ಬರಗಳನ್ನ ಕಡಿಮೆ ಮಾಡಿ ಈ ದ್ವೀಪದ ಭೂಮಿಯ ಮಣ್ಣಿನ ಸವೆತ ಇರುತ್ತಲ್ಲ ಅದನ್ನ ತಪ್ಪಿಸುವಂತ ಕೆಲಸವನ್ನ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಮಾಡತ್ತೆ. ಆಕ್ಚುಲಿ ಇದು ನ್ಯಾಚುರಲ್ ಬಯೋಶೀಲ್ಡ್. ಮೀನುಗಳಿಗೆ, ಏಡಿಗಳಿಗೆ, ಸೀಗಡಿಗಳಿಗೆ ಸಂತಾನೋತ್ಪತ್ತಿ ಮಾಡೋದಕ್ಕೆ ನೈಸರ್ಗಿಕ ನರ್ಸರಿಗಳು ಅಂತಾನೆ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲಾ ಕಾಡುಗಳಿಗಿಂತ ಮ್ಯಾಂಗ್ರೋವ್ಗಳು 4 ರಿಂದ 5 ಪಟ್ಟು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಈ ವಾತಾವರಣದ ಟೆಂಪರೇಚರ್ ಅನ್ನ ತಡೆಯುವಂತ ಕೆಲಸವನ್ನ ಮಾಡುತ್ತೆ. ನೋಡ್ತಿದ್ದೀರಾ, ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ನಾವು ಕಾಡಿನ ಮಧ್ಯ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಮಳೆ ಅಂದ್ರೆ ಮಳೆ, ಅದ್ರಲ್ಲೂ ಮಳೆಯಲ್ಲಿ ಟ್ರೆಕ್ಕಿಂಗ್ ಅಂದ್ರೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾನಂತೂ ಈ ತರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಾಡೇ ಇರ್ಲಿಲ್ಲ. ನಮ್ಮ ಹತ್ರ ಕೊಡೆಗಳಿದ್ವು, ಆದ್ರೂ ಕೂಡ ಕೊಡೆಗಳು ಆ ಮಳೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಟ್ರೆಕ್ಕಿಂಗ್ ಟೈಮ್ ಅಲ್ಲಿ ಕೊಡೆ ಇಟ್ಕೊಂಡು ಸಾಧ್ಯ ಇಲ್ಲ ಅಂತ ನಾವು ರೈನ್ ಕೋಟ್ ಗಳನ್ನ ಹಾಕೊಂಡಿದ್ವಿ. ನೀವು ನೋಡ್ತಾ ಇದ್ದೀರಾ ರೈನ್ ಕೋಟ್ ಹಾಕೊಂಡು ಹೇಗ್ ನಾವು ಕಲರ್ಫುಲ್ ಆಗಿ ಕಾಣ್ತಾ ಇದೀವಿ ಅಂತ. ಸುಂದರ ಪ್ರಕೃತಿಯನ್ನ ಹೋಗ್ತಾ ನೋಡ್ತಾ ಅದರ ಮಧ್ಯ ಪ್ರಯಾಣವನ್ನ ಮಾಡ್ತಾ ಇದೀವಿ. ಅಲ್ಲಲ್ಲೇ ಬಿಸಿಲು ಬರ್ತಾ ಇದೆ. ನೀವು ನೋಡ್ತಾ ಇದ್ರೆ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಈ ಕೆಲಸದ ಒತ್ತಡಗಳನ್ನೆಲ್ಲ ಮರ್ತ್ಬಿಟ್ಟು ನೆಮ್ಮದಿಯಾಗಿರೋ ಪ್ಲೇಸ್ ಬಂದಿರೋ ಫೀಲ್ ಅಂತೂ ಖಂಡಿತ ಆಗ್ತಾ ಇದೆ. ಸಾವಿರಾರು ವರ್ಷಗಳ ಕಥೆಯನ್ನ ಹೇಳುವ ಬೃಹತ್ ಮರಗಳಿದೆ. ಅವುಗಳ ಅಲ್ಲಲ್ಲೇ ಮಧ್ಯ ಮಧ್ಯ ಬಂಡೆಗಳು. ಆ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಎಷ್ಟು ನೀರ್ ಹರಿತಾ ಇದೆ, ಎಷ್ಟು ಜೋರು ಮಳೆ ಆಗ್ತಾ ಇದೆ. ಆ ಮಳೆಯ ಮಧ್ಯೆ ನಾವ್ ಹೇಗ್ ಸಾಕ್ತಾ ಇದೀವಿ ನೋಡಿ, ನಿಜವಾಗ್ಲೂ ತುಂಬಾ ಸಕ್ಕದಾಗಿದೆ. ಮಳೆ ಬರ್ತಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ನಾವು ನಡಿಬೇಕು. ತುಂಬಾ ಸೇಫ್ ಆಗಿ ನಾವು ಹೆಜ್ಜೆಯನ್ನ ಇಡ್ಬೇಕು. ಈ ಪ್ರಕೃತಿಯನ್ನ ಆನಂದಿಸ್ತಾ ಹೆಜ್ಜೆ ಇಡೋದೇ ಒಂದು ಆನಂದ. ಪ್ರಕೃತಿಯ ಮಡಿಲಲ್ಲಿ, ನೆಮ್ಮದಿಯ ಉಸಿರಲ್ಲಿ ಓಡಾಡ್ತಿರುವ ಮನಸ್ಸಲ್ಲಿ ಗೊತ್ತಾಗದೆ ಮೈ ಮರೆತೆನು ಆ ಹಸಿರು ಬಲೆಯಲ್ಲಿ. ಫೈನಲಿ
ಲೈಮ್ ಸ್ಟೋನ್ ಕೇವ್ ಎಂಟರ್ ಆಗೇ ಬಿಟ್ವಿ. ಲೈಮ್ ಸ್ಟೋನ್ ಕೇವ್ ಹತ್ತಿರ ಬಂದಾಗ ಸ್ವಲ್ಪ ಲೈಮ್ ಸುವಾಸನೆ ಕೂಡ ಬಂತು. ನಾವ್ ಅನ್ಕೊಂಡ್ವಿ ಇಲ್ಲೆಲ್ಲಾದ್ರೂ ನಿಂಬೆ ಗಿಡ ಇದೆಯಾ ಅಂತ. ಸೊ ಅಲ್ಲ, ಲೈಮ್ ಸ್ಟೋನ್ ಕೇವ್ ಹತ್ರನೇ ಆ ಸುವಾಸನೆ ನಮ್ಗೆ ಸವಿಯೋದಕ್ಕೆ ಸಿಕ್ಕತ್ತೆ. ಈ ಗುಹೆ ಸ್ಟಾಲಾಕ್ವೈಟ್ ಹಾಗೂ ಸ್ಟಾಲಾಗ್ಮೈಟ್ ಅನ್ನೋ ಒಂದು ರಚನೆಯಿಂದ ಆಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು ಹೇಗ್ ರಚನೆ ಆಗಿದೆ ಅಂತ ಹೇಳಿ. ಇವೆಲ್ಲ ಮಿಲಿಯನ್ ಗಟ್ಲೆ ವರ್ಷಗಳಿಂದ ಫಾರ್ಮ್ ಆಗಿರೋದು. ನೀವು ನೋಡ್ತಿದ್ದೀರಾ, 2 ಕಲರ್ಸ್ ಅಲ್ಲಿ ಸ್ಟೋನ್ಸ್ ನಮ್ಗೆ ಅಪಿಯರ್ ಆಗ್ತಾ ಇದೆ. ಸಿಲ್ವರ್ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ಸ್ಟೋನ್ ಫಾರ್ಮೇಶನ್ ಆಗಿರುವಂತದ್ದು. ಗುಹೆ ಟಾಪ್ ನ ನೀವು ಒಂದ್ಸಲ ನೋಡಿ. ಈ ಜಾಗದಿಂದ ಈ ಗುಹೆಗೆ ಆಕ್ಸಿಜನ್ ಸಪ್ಲೈ ಕೂಡ ಆಗತ್ತೆ. ವರ್ಷಾನ್ಗಟ್ಲೆ ಸ್ವಲ್ಪವೇ ಈ ಸ್ಟೋನ್ ಬೆಳೀತಾ ಹೋಗತ್ತೆ. ಈ ಲೈಮ್ ಸ್ಟೋನ್ ಕೇವ್ ಎನ್ನುವುದು ಬೇಸಿಕ್ ಆಗಿ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ನಿಂದ ರೂಪುಗೊಂಡ ಒಂದು ನೈಸರ್ಗಿಕ ಸಂಚಿತ ಶಿಲೆ. ಸ್ವಲ್ಪ ಆಮ್ಲೀಯವಾಗಿರುವ ಅಂತರ್ಜಲ ಸುಣ್ಣದ ಬಂಡೆಗಳ ಮೇಲೆ ನಿರಂತರವಾಗಿ ಹರಿದು ಅವುಗಳನ್ನ ಕರಗಿಸ್ತದೆ. ಇಂತಹ ಲೈಮ್ ಸ್ಟೋನ್ ಕೇವ್ ಅನ್ನ ನೋಡ್ಕೊಂಡು ಮತ್ತೆ ಮ್ಯಾಂಗ್ರೋವ್ ವಾಕ್ ಮಾಡ್ತಾ ನಮ್ ಬೋಟ್ ಹತ್ರ ಬಂದ್ವಿ. ಬೋಟ್ ರಾಕೆಟ್ ಸ್ಪೀಡ್ ನಲ್ಲಿ ನಮ್ಮನ್ನ ಕರ್ಕೊಂಡ್ ಬಂದು ನಮ್ ಜಾಗ ತಲುಪಿಸ್ತು. ಅಲ್ಲಿಂದ ರಿಟರ್ನ್ ನಾವು ಫೋರ್ಟ್ ಪ್ಲೇರ್ಗೆ ಬಂದು ತಲುಪಿದ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ನಿಮ್ ಜೊತೆ ನಾವು ಬರ್ತೀವಿ. ಇನ್ನು ಯಾರಾದ್ರೂ ನಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್.